ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಲ್ಲ ಆಲ್ರೆಡಿ ನಾವು ಗೆದ್ದಾಗೋಗ್ಬಿಟ್ಟಿದೆ ಅನ್ಸಿದೆ ನನಗಂತೂ. ಯಾಕೆ ಗೊತ್ತಾ 35 ವರ್ಷದ ಹಳೆ ಸಿನಿಮಾನ ಜನ ಈಗಲೂ ರೀಲ್ಸ್ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ರಪ್ಪ ನಮ್ದೊಂದು ಸಾಂಗ್ ಹಾಕೊಳ್ಳಿ ಅಂತ ಸಿನಿಮಾದವರೆಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಇನ್ಫ್ಲೂಯೆನ್ಸರ್ಸ್ಗೂ ಹೇಳ್ತಾರೆ. ದುಡ್ಡು ಇಲ್ಲ, ಯಾರು ಮೋಟಿವೇಶನ್ ಇಲ್ಲ, ತಾವೇ ಸ್ವಯಂ ಪ್ರೇರಿತವಾಗಿ ಸೆಲ್ಫ್ ಮೋಟಿವೇಟೆಡ್ ಆಗಿ ಶಾಂತಿ ಕ್ರಾಂತಿನೇ. ನೀವು ರೀಲ್ಸಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರವಿ ಸರ್ಗೆ ಮೋಸ್ಟ್ಲಿ ಕೋಟೆ ಅಂತ ಟ್ಯಾಗ್ ಮಾಡಿರ್ಬೇಕಂತ ಕಾಣುತ್ತೆ. ಅಷ್ಟು ಟ್ಯಾಗ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಪೂರ್ತಿ. ಇವತ್ತು ಶಾಂತಿ ಕ್ರಾಂತಿ ರವಿಚಂದ್ರನ್ ಸರ್ ಮತ್ತೊಮ್ಮೆ ನಾವು ನೋಡಬೇಕು, ಆ ಒಂದು ನಾಸ್ಟಾಲಜಿಕ್ ಫೀಲ್ ನಮಗೆ ಮತ್ತೆ ಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ದಾರೆ. ನನ್ನ ಪ್ರಕಾರ ಮೇಡಮ್ ಇದು ಆಲ್ರೆಡಿ ಗೆದ್ದಾಗೋಗ್ಬಿಟ್ಟಿದೆ ನಾವು. ಯಾಕಂದರೆ ಅಷ್ಟು ಜನಗಳು ಹಳೆ ಸಿನಿಮಾನ ಅವರೇ ರಿಪೀಟ್ ಮಾಡ್ತಿದ್ದಾರೆ. ಕೆಲವರು ಅದ್ರೊಳಗಡೆ ಇರೋ ಸೂಕ್ಷ್ಮ ವಿಷಯಗಳನ್ನ ತೆಗೆದು ಹೇಳ್ತಿದ್ದಾರೆ. ನೋಡಿ, ಈ ಶಾರ್ಟ್ ಹಿಂಗಿತ್ತು, ಕೇಕಲ್ಲಿ ಪಿಲ್ಲೋ ಮಾಡಿದ್ದಾರೆ, ಕೇಕಲ್ಲಿ ಬೆಡ್ ಮಾಡಿದ್ದಾರೆ, ಬೆಡ್ರೂಮ್ನೇ ಕೇಕಲ್ಲಿ ಮಾಡಿದ್ದಾರೆ ಅಂತ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಸೀನ್ ಇದಾದಮೇಲೆ ಇದ್ರ ಬಗ್ಗೆ ಆರ್ಗನ್ ಸ್ಕ್ಯಾಮ್ ಬಗ್ಗೆ ಮಾತಾಡಿದ್ಮೇಲೆ 2 ವರ್ಷ ಆದಮೇಲೆ ಗೌರ್ಮೆಂಟು ಡ್ರಗ್ಸು ಮತ್ತು ಆರ್ಗನ್ ಸ್ಕ್ಯಾಮ್ ಬಗ್ಗೆ ಒಂದು ನಿಷೇಧಾಜ್ಞೆ ತೊಗೊಂಬಂತು ಅಂತ ಎಷ್ಟು ರವಿ ಸರ್ದು ಹಿ ವಾಸ್ ಫಾರ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದೇನಾಗ್ಬಿಟ್ಟಿದೆ ಅಂತಂದರೆ ರವಿಚಂದ್ರನ್ ಸರ್ ಅವ್ರಿಗೆ ಜನರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು. ಯಾವಾಗ ಏನು ಹೊಡಿಬೇಕು ಅದನ್ನು ಟೈಮಲ್ಲಿ ಹೇಳ್ಬಿಟ್ಟು ಹಿಟ್ಕೊಟ್ಟಂಥ ಒಬ್ಬ ಧೀರ. ಹಂಗಾಗಿ ರವಿ ಸರ್ಗೆ ಜನರ ಒತ್ತಾಸೆ, ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಕೋರಿಕೆ ಗೊತ್ತಿದೆ. ಅವರೇ ಬರೆದಿರೋ ಸಾಲಿನ ಪ್ರಕಾರವಾಗಿ ಬ್ರಹ್ಮಗೀಚಿದ ಬರೋಕ್ಕೆ ಮುಂದಾಲೋಚನೆ ಇಲ್ಲ ಅಂತಂತಾರೆ. ಸೊ ಬ್ರಹ್ಮ ಅವತ್ತು ಬರೆದಿದ್ದ ಸೋಲ್ಬೇಕು ಅಂತ. ಸೊ ರವಿಚಂದ್ರನ್ ಸರ್ ಅವತ್ತು ಸೋತಿದ್ದಕ್ಕೇ ಇವತ್ತು ಮತ್ತೊಂದಷ್ಟು ಪ್ರಯೋಗಗಳು ಬಂದರು. ಗೆದ್ದಿದ್ರೆ ಎಸ್ ನಾರಾಯಣ್ ಸರ್ ಹೇಳ್ದಂಗೆ ಇಂಡಸ್ಟ್ರಿ ಹಾಲಿವುಡ್ ಆಗ್ಬಿಡ್ತಾಯಿತ್ತು. ಸೊ ಏನೇನೋ ಒಂದಷ್ಟು ಆಗಕ್ಕೆ ಮಾಡಿತ್ತು ಅಂತ ಕಾಣುತ್ತೆ. ಇವತ್ತು ಅವರೇ ಹೇಳ್ದಂಗೆ ಬ್ರಹ್ಮ ಈ ರೀತಿ ಬರವಣಿಗೆ ಬರೆದಿರ್ಬೋದು. ಸೊ ರವಿ ಸರ್ಗೆ ನಾವು ಎಲ್ಲ ಕೇಳ್ಕೊಳ್ತೀವಿ, ಆದಷ್ಟು ಬೇಗ ಈ ರೀಲ್ಸಿಂದ ಏನು ಶುರುವಾಗಿದೆ ಆ ರೀಲ್ ಹೋಗಿ ಇವತ್ತು ಡಿಜಿಟಲ್ ಆಗಿ ನಮಗೆಲ್ಲರಿಗೂ ಕೂಡ 4Kಯಲ್ಲಿ ಅಟ್ಮಾಸಲ್ಲಿ ಆ ಒಂದು ಸೂಪರ್ ಮ್ಯೂಸಿಕ್, ಹಂಸಲೇಖ ಸರ್ ಮ್ಯೂಸಿಕ್ಕು, ರವಿಚಂದ್ರನ್ ಸರ್ ಅವರ ನೃತ್ಯ ನಿರ್ದೇಶನ, ಸಾಹಸ ನಿರ್ದೇಶನ, ನಟನೆ ಮತ್ತು ಬರವಣಿಗೆ, ಕತೆ, ಚಿತ್ರಕಥೆ, ಸಂಭಾಷಣೆ ಏನೇನು ಮಾಡಿದ್ದಾರೆ ರವಿ ಸರ್. ವಿ ವಾಂಟ್ ಟು ಎಂಜಾಯ್ ರವಿ ಸರ್ ಆ್ಯಸ್ ಅ ಹೋಲ್ ಪ್ಯಾಕೇಜು. ರವಿಚಂದ್ರನ್ ಅನ್ನೋ ಒಂದು ದೈತ್ಯ ಪ್ರತಿಭೆ, ಪರ್ವತ ಹಿಮಾಲಯ ಪ್ರತಿಭೆ ಏನಿದೆ, ಅವ್ರನ್ನ ಜೆನ್ಸಿಗಳು ಇವತ್ತು ಬಡದೆಬ್ಬರಿಸಿ ಇಲ್ಲ ನಾವು ಇನ್ನೊಂದು ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ ಮ್ಯಾನ್ಯನ್ನ. ಮೇಡಮ್ ಯಾರೂ ತಡೆಯೋಕ್ಕಾಗಲ್ಲ. ಈ ಯಂಗ್ಸ್ಟರ್ಸ್ ಯುವ ಸಮುದಾಯ ಇದೆಯಲ್ಲ, ಇವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ. ಈಗ ನೋಡಿದ್ದೀವಿ ನಾವು, ಪ್ರಧಾನಮಂತ್ರಿಗಳೇ ಇವತ್ತು ಹಾಯ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮಿತ್ರೋ ಅಂತ ಇದ್ರು, ಹಾಯ್ ಫ್ರೆಂಡ್ಸ್ ಅಂತ ಬಂದಿದ್ದಾರೆ. ಆಮೇಲೆ ಅವರು ಒತ್ತಾಸೆ ಏನಿತ್ತು ಅದ್ರ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಡ್ಕೊಳ್ಳೋ ಅಂಥ ಟೈಮ್ ಬಂದಿದೆ. ಇನ್ನು ಈ ಜೆನ್ಸಿಗಳು ಬಿಡ್ತಾರಾ, ಅವರೇ ಈಶ್ವರಿ ಸಂಸ್ಥೆ ಮನೆಗೆ ಹೋಗ್ತಾರೆ, ರೀಲ್ ಎಲ್ಲಿದೆ, ಯಾವ ರೂಮಲ್ಲಿದೆ ಅಂತ ಹುಡುಕ್ತಾರೆ, ತೊಗೊಂಬಂದು ಅವರೇ ಪ್ರೊಡಕ್ಷನ್ ಮಾಡಿ ಅವರೇ ರಿಲೀಸ್ ಮಾಡೋ ಕಾಲ ಬಂದ್ಬಿಟ್ಟಿದೆ ಅನ್ಸುತ್ತೆ ನನಗೇನೋ. ಈ ನಿಟ್ಟಿನಲ್ಲಿ ನಾವು ಅಭಿಮಾನಿಗಳು ಇಲ್ಲೇನಿದ್ದೀವಿ, ನಾವು ರೆಡಿ ಇದ್ದೀವಿ. ಒಂದು ಸರಿ ನಮಗೂ ಏನಾದರೂ ಅವಕಾಶ ಕೊಟ್ಟರೆ ನಾವೇ ಎಲ್ಲ ಸೇರಿಕೊಂಡು ಇದ್ರದ್ದೊಂದು ಪ್ರೊಡಕ್ಷನ್ ಭಾಗವಾಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಕೊನೆಗೆ ಬಂದು ಕೂತ್ಕೊಂಡು ಸಿಳ್ಳೆ ಹೊಡೆದ ಸಿನಿಮಾ ನೋಡೋವರೆಗೂ ಕೂಡ ನಾವು ಜೊತೆಲಿರ್ತೀವಿ. ಆದಷ್ಟು ಬೇಗ ಬೇಡ್ಕೊಳ್ಳೋದೇನೆಂದರೆ ಅದಕ್ಕೇನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಅದು ಬೇಗ ಸಿಗಲಿ, ರವಿಚಂದ್ರನ್ ಸರ್ ಮನ್ಸು ಮಾಡಲಿ, ಬಾಲಾಜಿ ಸರ್ ಮನ್ಸು ಮಾಡಲಿ, ಮತ್ತು ನಮ್ಮ 2 ಹುಲಿಗಳೇನಿದ್ದಾರೆ ಈಶ್ವರಿ ಸಂಸ್ಥೆಯ ಮುಂದಿನ ಖಂಡಿತವಾಗಲೂ ಹೆಸರನ್ನ ಉಳಿಸ್ತಕ್ಕಂಥ ಮನೋರಂಜನ್ ಸರ್ ಮತ್ತು ವಿಕ್ರಮ್ ಸರ್ ಏನಿದ್ದಾರೆ, ಅವರಿಬ್ಬರಿಗೂ ಈಗ ಇದು ದಾರಿಯಾಗಿತ್ತು. ಇವಾಗ ಶಾಂತಿ ಕ್ರಾಂತಿ ಜವಾಬ್ದಾರಿ ಆಗ್ಬಿಟ್ಟಿದೆ. ಈ ಜವಾಬ್ದಾರಿನ ಅವರು ಮುಂದುವರಿಸ್ತಾರೆ, ಖಂಡಿತವಾಗ್ಲೂ ನಮಗೆಲ್ಲ ಉಣಬಡಿಸ್ತಾರೆ ಅನ್ನೋ ಆಸೆ ಇದೆ. ಎಲ್ಲರಿಗೂ ಕೂಡ ಶುಭ ಹಾರೈಸಿ ನಮ್ಮ ಮಾತು ಮುಗಿಸ್ತೀವಿ. ತಲುಪಬೇಕು ಮೇಡಮ್. ಆಲ್ರೆಡಿ ಕರ್ನಾಡಿನ ಜನರ ಕೂಗು ತಲುಪಿದೆ. ಆಲ್ರೆಡಿ ಅವ್ರು ಮನಸ್ಸು ಮಾಡಬೇಕು. ಅವ್ರು ಮನಸ್ಸು ಮಾಡಿದ್ರೆ ಸದ್ಯದಲ್ಲೇ ಬಿಡುಗಡೆ ಮಾಡ್ಬೋದು. ಅವ್ರು ಮನಸ್ಸು ಮಾಡಬೇಕು ಅಂತ ನಾವು ಕಾಯ್ತಾ ಇದೀವಿ. ನಮಗೂ ಅದೇ ಕ್ಯೂರಿಯಾಸಿಟಿ ಇದೆ. ನಮ್ಮ ರವಿ ಸರ್ ಹೆಂಗೆ ಹೇಳ್ತಾರೆ ಹೆಂಗೆ ಅಂತ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ. ಆದಷ್ಟು ಬೇಗ ರಿಲೀಸ್ ಆಗಬೇಕು. ಕ್ರೇಜಿ ಸ್ಟಾರ್ಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಅವರು ಸಾಧಿಸಿ ತೋರಿಸ್ತಾರೆ. ರಿಲೀಸ್ ಮಾಡಿರಿ ಅಂತ ನಾವು ಕೇಳ್ಕೊತೀವಿ ಮೇಡಮ್. ಎಲ್ಲ ಅಭಿಮಾನಿ ಪರವಾಗಿ ನಾವು ಕೇಳ್ಕೊತೀವಿ, ಸಿನಿಮಾ ರಿಲೀಸ್ ಮಾಡಿರಿ ಅಂತ. ಮೇಡಮ್ ರವಿ ಸರ್ಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾವೇನಲ್ಲ, ಬಟ್ ಅಭಿಮಾನಿಯಾಗಿ ಒತ್ತಾಸೆ ಇದೆ ಮೇಡಮ್, ತುಂಬ ಇದೆ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ತುಂಬ ಆಸೆ ಇದೆ. ಮಾಡಲಿ ಮೇಡಮ್. ನಾವು ಈಗ ಅವ್ರ ಮಕ್ಕಳು ವಿಕ್ರಮ್ ರವಿಚಂದ್ರನ್, ಮನೋರಂಜನ್ ರವಿಚಂದ್ರನ್ ಮಾತಾಡ್ತೀವಿ. ನಮಗೂ ಆಸೆ ಇದೆ. ಅತಿ ಶೀಘ್ರದಲ್ಲೇ ಶೂಟಿಂಗ್ ಮುಗಿಸ್ಕೊಂಬಂದ್ರೆ ರವಿ ಸರ್ನ ಮೀಟ್ ಮಾಡ್ತೀವಿ ಮುಂದಿನ ವಾರ. ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ ಹೋಗಿ ಕೇಳ್ಕೊತೀವಿ. ಇಡೀ ಕರ್ನಾಟಕ ನಿಮ್ಮ ಆಸೆ ನಿಂತಿದೆ. ದಯವಿಟ್ಟು ಯಾರು ಬೇಜಾರು ಪಡಿಸ್ಬೇಡಿ, ನಿರಾಶೆಗೊಳಿಸ್ಬೇಡಿ. ಅಭಿಮಾನ ಯಾವತ್ತು ಅಭಿಮಾನಿಯಾಗಿ ಉಳಿಬೇಕು, ಅವ್ರ ಆಸೆ ಪೂರೈಸಿ ಅಂತ ನಾವು ಕೇಳ್ಕೊತೀವಿ ಮೇಡಮ್. ರಿಲೀಸ್ ಮಾಡಲೇಬೇಕು ಅಂತ ನಮ್ಮ ಅಭಿಮಾನಿಯಾಗಿ ನಾನು ಕೇಳ್ಕೊತೀನಿ. ಸದ್ಯದಲ್ಲೇ ಸಾರ್ನೋಗಿ ಮೀಟ್ ಮಾಡಿ ಇದ್ರ ಬಗ್ಗೆ ಅವ್ರಿಗೆ ವಿವರ ಕೊಟ್ಟು ಆದಷ್ಟು ಬೇಗ ರಿಲೀಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ ಮೇಡಮ್. ಮಾಡೋಣ. ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದು ಅದೇ, ಆದಷ್ಟು ಬೇಗ ಬರಲಿ ಅಂತ. ಆ್ಯಕ್ಚುಲಿ ಇವಾಗ ಆಗಸ್ಟ್ 15th ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನವಂಬರ್ಗಾದರೂ ಬರ್ಬೋದು. ಆ ಥರ ಪ್ಲ್ಯಾನ್ ಮಾಡಿ ಮಾಡೋಣ. ನಿಮ್ಮ ಸಹಕಾರ ಬೇಕು. ನಿಮ್ಮ ಸಹಕಾರ ಇತ್ತು ಅಂದರೆ ದೊಡ್ಡ ಲೆವೆಲಲ್ಲೇ ಮಾಡೋಣ ಮೇಡಮ್. ಈಗ ರಿಲೀಸ್ ಅಂತಾರೆ,
ಬಟ್ ಒಂದೇನಂದರೆ ಅವ್ರು ಮನ್ಸು ಮಾಡಿ ಅಸಾಧ್ಯ ಅನ್ನೋದಿಲ್ಲ, ರವಿಚಂದ್ರನ್ ಅವ್ರಿಗೆ ಸಾಧ್ಯ ಮಾಡಿಬಿಡ್ತಾರೆ. ಮಾಡಾದಾಗ ಇವತ್ತಿನ ಯುವ ಪೀಳಿಗೆ ಏನು ಈಗ ಹೋರಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಟ್ರೆಂಡ್ ಮಾಡಿಕೊಂಡು 10 days 10 ದಿನದಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ರಿಲೀಸ್ ಮಾಡಾದಾಗ ಪ್ರತಿಯೊಬ್ಬರು ಕನ್ನಡ ಜನತೆಗಳು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ. ಆವಾಗ ನೀವು ಯಾರೂ ಮನೇಲಿ ಕೂತ್ಕೊಂಡು ಪೋಸ್ಟ್ ಮಾಡೋದು ಇನ್ನೊಂದು ಮಾಡೋದು ನಿಜವಾಗ್ಲೂ ಆಗಲ್ಲ. ಅವ್ರು ಏನಾರು ನನಸು ಮಾಡಿಬಿಟ್ರೆ ಇಡೀ ಕರುನಾಡು ಅವ್ರ ಜೊತೆ ಇರಬೇಕು. ಇದೇ ಥರ ಹೆಚ್ಚಿನ ಚಿತ್ರಗಳು ಅವ್ರು ಕೊಡ್ತಾರೆ. ಇದಕ್ಕೆ 100% ರವಿ ಮಾಮ ಯಾವತ್ತೂ ಸದಾ ಸಿದ್ಧ ಕರುನಾಡಿಗಾಗಿ. ಅಷ್ಟು ಹೇಳ್ತೀನಿ ಮೇಡಮ್ ಅಷ್ಟೇ.